ಏನ್ರಿ ಮೀಡಿಯಾನ ಬಾರಪ್ಪ ಇಲ್ಲಿ ನಿಮ್ ಕರ್ಮನೇ ತೋರಿಸ್ತಾ ಇದೀನಿ ಬಾ. ಅದ್ರ ಮೇಲೆ ನಿಮ್ ಕರ್ಮ ತೋರಿಸಿದ್ರೆ ನೀನು ಏನ್ರಿ ಮೀಡಿಯಾ ಅಂತ ನೀನು ನೋಡಿ ಹಿಂಗೆ ನಿಮ್ ಕಷ್ಟ ತೋರ್ಸಕ್ ಬಂದ್ರೆ ಏನ್ರಿ ಮೀಡಿಯಾ ಅಂತ. ನಮ್ ಜನ ಹಿಂಗಿರೋವರೆಗೂ ಬದಲಾಗಲ್ಲ. ಮೇಡಮ್ ಕ್ಯಾ ನಾಮ್? ಸಕೀನಾ. ಅಯ್ಯೋ ಸಕೀನಾ ಅವ್ರೆ, ನೀವು ಸಖಿ ತರ ಮನೆ ಒಳಗಡೆ ಇರ್ಬೇಕು, ಆದ್ರೆ ಒಳ್ಳೆ ಇಲ್ಲಿ ಪಿಕ್ಕಿ ಪಿಕ್ಕಿ ತರ ಆಗ್ಬಿಡ್ತಲ್ಲ ನಿಮ್ ಜೀವನ. ಯಾಕೆ ಹಿಂಗಾಗೋಯ್ತು? ಉಸಾಯನ ನಮ್ಗೆ ಉರ್ದು ಬರಲ್ಲ. ಕನ್ನಡದಲ್ಲಿ ಕನ್ನಡ ಬರ್ತಾ? ಕನ್ನಡ ಬರಲ್ಲ. ಅರೇ ಸರ್, ಈ ಮೂಲಕ ಮೂಡ ಇಡೀ ಕೇಸ್ನಲ್ಲಿ ಸಿಎಂ ಸೇಫ್ ಆದ್ರ ಹಾಗಾದ್ರೆ? ಗೊತ್ತಿಲ್ಲ ನನಗೆ. ನಿಮ್ಮ ಪಕ್ಕದಲ್ಲಿರೋರ್ನ ಕೇಳಿ. ಯಾಕೆ ಸರ್? ಕೇಳ್ರಿ, ನಾನು ಒಬ್ಬನೇ ಇಲ್ಲಿ ಇರೋದು. ಕೇಳಿ, 18 ನಿಮಿಷ ಒಂದೇ ಸಮ ಮಾತಾಡಿದ್ದೀನಿ. ಕೇಳಿ ಕೇಳಿ ಅವ್ರನ್ನ. ಏನಾರು ಸರ್ ಹೇಳಿದ್ರೆ ಚಂದ ಹೇಳೋದಕ್ಕೆ. ನೀವ್ಯಾಕೆ ಬಂದ್ರಿ ಇಲ್ಲಿ? ಸುಮ್ಮನೆ ಕ್ವಶನ್ ಕೇಳ್ಬಿಟ್ಟು ಹೇಳಕ್ಕೆ ನಾನೇನು ಪುಕ್ಕಟ ಬಿತ್ತಿದ್ದೀನ? ನಿಮ್ಗೆ ಆಫೀಸು ನಡೆಸೋದಲ್ದೆ ಇದು ಬೇರೆ ಕೇಸು ನನಗೆ. ಹೇಳ್ರಿ ಅದೇನು? ಓಕೆ. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲೋ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಹೋಗಿ ಕೂರ್ಬೇಕು ಮಗ. ನಿಂದಲ್ಲ ಕಣ ಪ್ರಾಬ್ಲಮ್, ನಿನ್ನ ಏಜ್ ಅಲ್ಲಿ ನೆಲ ಗುದ್ದಿ ನೀರು ತೆಗೆದು ಬಿಡ್ತಾ ಇದ್ದೆ. ಬೋರ್ವೆಲ್ ಆಗ್ತಿದ್ರಾ? ಎಲ್ಲ ರೆಡಿ ಇದೆ. ವುಮೆನ್ಸ್ ಡೇಗೆ ಬ್ಯಾನರೇ ರೆಡಿ ಇಲ್ಲ. ಅದನ್ನ ಪ್ರಿಂಟ್ ಮಾಡಿಸೋ ಕೆಲಸ ನಿಂದು. ಕಂಟೆಂಟ್ ಏನ್ ಬೇಕು ಅಂದ್ರೆ, ಚಿಂತಿಸದಿರಿ ಮಹಿಳೆಯರೇ, ನಿಮಗೆ ಉಜ್ವಲ ಭವಿಷ್ಯವಿದೆ, ಬನ್ನಿ ನಮ್ ಸಂಘಕ್ಕೆ. ಆಮೇಲೆ ಸರ್, ಮೇಲೆ ಚಿಕ್ಕದಾಗಿದ್ರು ಕೆಳಗಡೆ ದೊಡ್ಡದಾಗಿರ್ಬೇಕು. ಯು ಫಾಲೋ? ಬನ್ನಿ ಮೇಡಮ್, ಬನ್ನಿ. ನೋಡಿ, ವುಮೆನ್ಸ್ ಡೇಗೆ ನಿಮ್ಗೋಸ್ಕರ ಇಷ್ಟೊಂದು ರೆಡಿ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ನೋಟಿಸ್ ಬೋರ್ಡ್ ಮೇಲೆ ಹಾಕಕ್ಕೆ ಅಂತ ಒಂದ್ ಸ್ಪೆಷಲ್ ಬ್ಯಾನರ್ ರೆಡಿ ಮಾಡಿಸಿದ್ದೀನಿ. ರಾಜು, ರೆಡಿ ಬ್ಯಾನರ್ ತೋರಿಸ್ಬೇಡಪ್ಪ. ಮೇಲೆ ಚಿಕ್ಕದಾಗಿದ್ರು ಚಿಂತಿಸಿದ್ರಿ ಮಹಿಳೆಯರೇ, ಕೆಳಗಡೆ ದೊಡ್ಡದಾಗಿರ್ಬೇಕು, ನಿಮಗೆ ಉಜ್ವಲ ಭವಿಷ್ಯವಿದೆ. Hey, y'all, come look at this. ಸೂರ್ಯ ಒಬ್ನೇ, ಚಂದ್ರ ಒಬ್ನೇ, ಈ ಡ್ಯಾನಿ ಒಬ್ನೇ. ನಾನು ಕೂತ್ಕೊಂಡ್ರೆ ಒಂದರ್ಥ, ನಕ್ಕೆ 100 ಅರ್ಥ. ಇದಲ್ಲ ಅದು. ಸೂರ್ಯ ಒಬ್ಬ, ಚಂದ್ರ ಒಬ್ಬ, ಈ ಮಂಜ ಒಬ್ನೇ. ಕೋಪ್ಸ್ಕೊಂಡ್ರೆ 1 ಅರ್ಥ, ನಗದ್ರೆ 100 ಅರ್ಥ. ಚಾಕ್ಲೇಟ್ ಬೇಕಾ ಮಗ್ಲೆ? ಚಾಕ್ಲೇಟ್ ಬೇಕಾ? ಓ ಸ್ನೇಹ, ನೀನ್ ಯಾವಾಗ ಬಂದೆ? ನಾನಾ ಇವತ್ ಬೆಳಗ್ಗೆ ಬಂದೆ. ಮಗು ಯಾರ್ದು? ನಂದೆ. ನೀನಿನ್ನು ಮದ್ವೆ ಆಗಿಲ್ವಾ? ಇನ್ನ ಮದ್ವೆ ಆಗಿಲ್ಲ. ನಮ್ದು ಬ್ರೇಕಪ್ ಆದ್ಮೇಲೆ ನಿಂಗೆ ಯಾವ ಹುಡ್ಗಿನೂ ಸಿಗ್ಲಿಲ್ವಾ ಮದ್ವೆ ಮಾಡ್ಕೊಳಕ್ಕೆ? ಅಯ್ಯೋ, ನನ್ಗೆ ಮದ್ವೆ ಮಾಡ್ಕೊಳ್ಳೋದು, ಈ ಹುಡುಗಿರು ಅದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ವಾ, ಅಪ್ಪ ಅಮ್ಮ ಕರೀತವ್ರೆ ಬಾತ್ರೂಮ್ ತೊಳೆಯಕ್ಕೆ. ನೀನ್ ಈ ತರ ಮಿಂಡ್ರಿ ಆಟ ಆಡ್ತೀಯ ಅಂತಾನೆ ನಾನ್ ನಿನ್ ಜೊತೆ ಬ್ರೇಕಪ್ ಮಾಡಿದ್ದೆ. ನಾನ್ ನಿನ್ ಜೊತೆ ಆಂಕರಿಂಗ್ ಮಾಡಬಹುದು. ಯಾವಾಗ್ಲಾರು ಒಂದ್ಸರಿ ನಾನು ನಮ್ಮ ಆಫೀಸಿಗೆ ಕರಿತೀನಿ, ನನ್ ಜೊತೆ ಬಾ. ಗೊತ್ತಾಯ್ತಾ? ಒಬ್ಬಳು ಪಾಪ ಬಲಿಪೋಷು ಇದ್ದಾಳೆ, ನೀನು ಒಬ್ಬಳು ಬಂದ್ ಸೇರ್. ಇದು ಕುಕ್ಕರೆ. ಹಿಂಗಾದ್ರೆ ಮುಗೀತು ಮನೇಲಿ. ಹೆಂಗ್ರಿ ಅಡಿಗೆ ಮಾಡೋದು? ಯಾರಿಗೆ ಕೊಟ್ಟಿರೋದು ಇದನ್ನ? ಚೆನ್ನಾಗಿರೋದು ಕೊಡಕ್ಕಾಗಲ್ವಾ ನಿಮ್ಗೆ? ಮಾಲ್ಡೀವ್ಸ್ ಒಳ್ಳೆ ಕಲೆಕ್ಷನ್. ಕ್ವೆಶ್ಚನ್ ಇದೆ ಕೇಳಿ ಇಲ್ಲಿ. ಏನೇಮ್ಮ ನಿನ್ ರೋದ್ನೆ? ಮಾಲ್ಡೀವ್ಸ್ ಬಂದ್ರೆ ಮೂದೇವಿ ಕಾಟ ತಪ್ಪಲಿಲ್ಲ ನನಗೆ. ನೆಮ್ಮದಿ ಬಿಡಲ್ವಲ್ಲೇಮ್ಮ? ಅಯ್ಯೋ, ಇಲ್ಲಿ ಯಾರು ಬಸರಾಗಿಲ್ಲ ಬಿಡೆ. ಒಂದ್ ಕ್ವೆಶ್ಚನ್ ಕೇಳ್ತೀನಿ ಕೇಳ. ಕ್ವಶನ್ ಅಂತ ಸಾಯ್ತಳಪ್ಪ. ಕೇಳೆ. ಹೊಸ ಮೂವಿ ಮಾಡ್ತಿದ್ಯಾ ಅಂತಲ್ಲ, ಯಾವ್ದು ಮೂವಿ ಅಪ್ಡೇಟ್ಸ್ ಏನಾದ್ರು ಕೊಡು. ಮೂವಿ ಬಗ್ಗೆ ಅಪ್ಡೇಟ್ ಕೊಡಕ್ ನಂದೆ ನವರಂಗ್ ಥಿಯೇಟರ್, ನರ್ತಕಿ ಥಿಯೇಟರ್ ರಿಲೀಸ್ ಆಗುತ್ತೇನೆ. ಕ್ರೋಮ್ ಅಲ್ಲಿ ಬಿಡ್ತಾರೆ, ಟ್ವಿಟರ್ ಲಿಂಕ್ ಕಳಿಸ್ತೀನಿ, ಸುಮ್ನೆ ನೋಡಿ ಬಂದೆ. ಹೌದು, ನಾನ್ ಫಿಲ್ಮ್ ಮಾಡಿದ್ದು ಹುಡುಗಿ ಗೊತ್ತಾಯ್ತು? ನಿಂಗೆ ಗೊತ್ತಾಯ್ತು?
ನಂಗೆ ಹೆಂಗೋ ಗೊತ್ತಾಯ್ತು, ಹೇಳು. ಮೂವಿ ಮಾಡ್ತಿದ್ಯಂತೆ ಅಲ್ಲ, ನೀನ್ ನನಗೆ ಹೇಳಿಲ್ವಲ್ಲ ನೀನು. ಅಲ್ಲಿರೋದೇ 2 ಕ್ಯಾರೆಕ್ಟರ್ ಕಣೆ, ಅದ್ರಲ್ಲಿ ನಾನು ಮತ್ತೆ ಇರೋ ಇಬ್ರದೇನೆ. ನೀನ್ ಬಂದಲ್ಲಿ ಏನ್ ಮಾಡ್ತೀಯ? ಗೆಡ್ಸ್ಕಿಡ್ತೀಯ. ಯಾವ್ದೇ ಮೂವಿ ಬಗ್ಗೆ ಏನ್ ಹೇಳಮ್ಮ, ಇರೋದೇ 2 ಕ್ಯಾರೆಕ್ಟರ್, ಒಂದು ನಂದು, ಇನ್ನೊಬ್ಬ ಹೀರೋದು. ಹೀರೋ ತಲೆಯಲ್ಲಿ ಕೂದಲೊಂದಿಲ್ಲ ಅನ್ನೋದ್ರೆ ಒಳ್ಳೆ ಪರ್ಫಾರ್ಮರ್ ಕಣೆಮ್ಮ. ಒಬ್ಬನೇ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಮಾಡ್ತಾನೆ ಅಂತಂತೀಯ. ಪಿಜ್ಜಾ ಆಯ್ತಾನೆ, ಡಾಕ್ಟರ್ ಆಯ್ತಾನೆ, ಪ್ಲಂಬರ್ ಆಯ್ತಾನೆ, ಟೀಚರ್ ಆಯ್ತಾನೆ. ಲಿಟ್ರಲಿ ಐ ಆಮ್ ಸೋ ಇಂಪ್ರೆಸ್ಡ್. ವೇಟಿಂಗ್ ಯು ವೇಟಿಂಗ್ ನೋಡಕ್ಕೆ ನಿನ್ನ ಮೂವಿಲಿ. ನಂದು ನೋಡಕ ಅಂದ್ರೆ ನನ್ ಮಾತ್ರ ನೋಡ್ತೀಯ, ನಾನ್ ಮಾಡಿರೋ ಫಿಲ್ಮ್ ಪೂರ್ತಿ ನೋಡ್ತೀಯ ಅಂತ ಕೇಳಿದೆ. ಅಂಡ್ ಮೂವಿ ನೇಮ್ ಹೇಳ್ಬೋದಾ? ಹಾ ಹೇಳ್ಬೋದು. ತವರಿನ ಸೀರೆ ಓಡ್ ಬಂದ್ ಕೆರಿ ಅಂತ. ಕ್ಯಾಡ್ಬರಿ ಬೆರಿ ಅಲ್ಲ, ಕೆರಿ ಅಂತ. ಲೇತಮ್ಮ, ಒಂದ್ ದಿನಕ್ಕೆ ನಿನಗೆ ಫೋನ್ ಎಷ್ಟು ಬರ್ತಾವಲ್ಲ ನಿನಗೆ? ಸಿಕ್ಕಾಪಟ್ಟೆ ಫೋನ್ ಬರ್ತಾವ ನನಗೆ. ಅಲ್ಲೇ ನನಗೆ ಒಂದೊಂದು ಫೋನ್ ಬರೋಲ್ಲ, ಏನ್ ಮಾಡಕಲ್ಲ ಅದಕ್ಕೆ ನಾನು? ನನ್ನಂಗ ಊರ್ ತುಂಬಾ ಸಾಲ ಮಾಡ್ಬೇಕಣ್ಣ ನೀನು. ರಾಜಕಾರಣಕ್ಕೆ ಬಂದ ಮೇಲೆ ಉಪೇಂದ್ರ ನಟನಾಗಿಯೂ ಇಲ್ಲ, ರಾಜಕಾರಣದಲ್ಲೂ ಇಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಇಲ್ಲ. ನಾನು ರಿಯಲ್ ಸ್ಟಾರ್. ನಟ ಹೆಂಗಾಗಕ್ಕೆ ಸಾಧ್ಯ? ನಾನು ರಿಯಲ್ ಆಗಿ ಮಾಡೋದು, ನಟ ಅಲ್ಲ. ಪ್ರಜಾಕೀಯ ಬಿಟ್ಟು ಬೇರೆ ಪಕ್ಷ ಸೇರಿದ್ದಿದ್ರೆ ಕತ್ರಗುಪ್ಪೆ ಕಾರ್ಪೊರೇಟರ್ ಆದ್ರೂ ಆಗ್ತಿದ್ರು ಉಪೇಂದ್ರ ಅವರು. ಇನ್ನೊಂದು ಸಲ ಇಂಥ ಮಾತಾಡದೆ ಅಂದ್ರೆ ನಾನು ಕಠಿಣಾಗಬೇಕಾಗುತ್ತೆ. ಆಲ್ರೆಡಿ ರಾಜ ಆಗಿರೋನ್ನ ಹೆಂಗೆ ನೀವು ಕತ್ರಗುಪ್ಪೆ ಕಾರ್ಪೊರೇಟರ್ ನೋಡಕ್ ಇಷ್ಟಪಡ್ತೀರಾ? ಮಾತಾಡೋದು ಒಂದು ಕಲೆ ಅಂತ ಇರೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರು. ನಾನು ಬದಲಾದ್ರೆ ಎಲ್ಲಾ ಬದಲಾಗುತ್ತೆ ಅಂತೀರಿ, ಜನರಿಗೆ ಯಾಕೆ ಅನ್ನಿಸ್ತಾ ಇಲ್ಲ? ನನಗನ್ನಿಸ್ತಾ ಇದೆ ಅಷ್ಟೇ ಇಂಪಾರ್ಟೆಂಟ್. ನಾನು, ನೀನು, ನಾನವನಲ್ಲ, ಎಲ್ಲ ಯಾರು? ನಾನೇ. ನಾನು ಅನ್ನೋದು ಸತಿ ಹೇಳಿ ನೀವ್ ಹೇಳಿ. ನಾನು ಉಪೇಂದ್ರ ರೈಟ್ ಇಷ್ಟ, ಲೆಫ್ಟ್ ಇಷ್ಟ? ಸೆಂಟ್ರಿಸ್ಟ್. ನಿಮ್ಮಲ್ಲಿ ನಿಮಗೆ ಇಷ್ಟ ಆಗೋ ಗುಣ ಯಾವುದು, ಇಷ್ಟ ಆಗದೆ ಇರೋ ಗುಣ ಯಾವುದು? ನನ್ನ ಮೈನಸ್ಸೇ ನನ್ನ ಪ್ಲಸ್. ಇಷ್ಟ ಆಗದಿರೋದು ಇಷ್ಟ ಆಗುತ್ತೆ, ಇಷ್ಟ ಆಗೋದು ಇಷ್ಟ ಆಗಲ್ಲ. ಈ ವ್ಯಕ್ತಿಗಳ ಬಗ್ಗೆ ಒಂದು ಪದದಲ್ಲಿ ಉತ್ತರಿಸಿ. ನರೇಂದ್ರ ಮೋದಿ. ನರೇಂದ್ರ ಮೋದಿ. ಗುಡ್. ಹೇಗೆ ನಮ್ಮಣ್ಣ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ನನ್ನ ಬಾಣ ನನಗೆ ತಿರುಗಿಸ್ತಾ ಇದೆಯಾ? ಏಟಿಗೆ ಎದುರೇಟು. ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ಅವನು ಸಾಧಾರಣ ಮನುಷ್ಯ ಅಲ್ಲ, ಚಾಣಕ್ಯ. ಎಚ್ ಡಿ ದೇವೇಗೌಡ. ಚೆನ್ನಾಗಿ ಆಡಿಸ್ತಾ ಇದೆಯಾ? ಕರೆಕ್ಟ್ ಅಲ್ವಾ? ಉಪೇಂದ್ರ. ಥ್ಯಾಂಕ್ ಯು ಉಪೇಂದ್ರ ಅವರೇ. ರೇಟು ನಮ್ದು 60 ರೂಪಾಯಿ ಇದ್ದಿತ್ತು, 70 ರೂಪಾಯಿ ಆಯಿತು, 80 ರೂಪಾಯಿ ಆಯಿತು, 100 ರೂಪಾಯಿ ಆಯಿತು, 150 ಆಯಿತು, 200 ಆಯಿತು, 300 ಆಯಿತು. ಇಲ್ಲಿ ನಮಗೆ ಎಣ್ಣೆ ರೇಟು ಕಮ್ಮಿ ಮಾಡಲಿ ಕೊಡ್ತಾರೆ. ನಾನು ಹೇಳಿದ್ದೀನಿ ಬಜೆಟ್ನಲ್ಲಿ ಹೇಳಿದ್ದು ಕೂತು ನಾನು ಹೇಳ್ತೀನಿ ಸಮನ್ವಯ ಸಮಿತಿಯಲ್ಲಿ. ಅಲ್ಲ ಅಕ್ಕಿ ಪಕ್ಕಿ ಎಲ್ಲ ಏನ ಮಾಡವ್ರಲ್ಲ, ಅದು ಬೇಡ ನಮಗೆ. ನಮಗೆ ಬೇಕಾಗಿರೋದು ಅದು ಗೊತ್ತಾ? ಎಣ್ಣೆ ರೇಟ್ ಕಮ್ಮಿ ಮಾಡಬೇಕು. ಇವಾಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನಾವು ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದು ನಾವು ಎಣ್ಣೆ ಹಾಕಕ್ಕೆ ಬರಬೇಕು ಇಲ್ಲಿಗೆ. 4 ಗಂಟೆ 5 ಗಂಟೆಗೆ ಎಲ್ಲ ಓಪನ್ ಮಾಡ್ಕೊಂಡು ಇವ್ರು ಕೂತಿರ್ತಾರೆ. ಕುಡಿದ್ರೆ ಮಿಲಿಟರಿ ಮ್ಯಾನ್ ತರ ಇರ್ತೀನಿ, ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ದಿನ ಜಾಸ್ತಿ ಆಗ್ತಾನೆ ಇದೆ, ಜಾಸ್ತಿ ಮಾಡ್ತೀವಿ ಅಂತಾನೋ ಎಲ್ಲಾರು ಹೇಳಿದ್ರೆ ಇವಾಗ ನೀವು ಕುಡಿಯೋದ್ ಬಿಡ್ತೀರಾ? ನಾನು ಹೆಂಡ್ರ ಮಕ್ಕಳು ಚೆನ್ನಾಗಿ ಇಟ್ಕೊತೀನಿ ಅಷ್ಟೇ, ಆದ್ರೂ ಕುಡಿಯೋದ್ ಬಿಡಲ್ಲ. ಕುಡಿಯೋದ್ ಬಿಡಲ್ಲ. ಅದ್ಭುತ ಅಬ್ಬಾ, ಶಾಬಾಸ್, ವೆರಿ ಗುಡ್, ಸೂಪರ್ ಅಪ್ಪ. ಇದು ನಾನು ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ವತೈತಿನ ಗುರು, ಗ್ಯಾಂಡಿಸ್ ಬಂದ್ಬಿಡ್ತದೆ. ಯಾರು ಹೇಳಿರೋದು ಕುಡಿಯೋದ್ ಬಿಟ್ರೆ ಜಾಂಡಿಸ್ ಬರುತ್ತೆ? ಡಾಕ್ಟ್ರು. ಯಾವ ಡಾಕ್ಟ್ರು? ಡಾಕ್ಟರ್ ವಿಜಯ ಮಲ್ಯ. ಎಣ್ಣೆ ಬೆಲೆ ಎಲ್ಲ ಏರಿಕೆ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಮನೆ ಹೆಣ್ಮಕ್ಳನ್ನ ಕೇಳಬೇಕು. ಯಾಕಂದ್ರೆ ಅವ್ರಿಗೆ ಬಸ್ ಫ್ರೀ ಮಾಡೋರಲ್ಲ, ಅದ್ರ ಬಳಿ ಇಲ್ಲ ಹಾಕೋರು ಅಷ್ಟೇ. ಗುರು ಏನ್ ಸಖತ್ತಮ್ಮ, ಇದು ಸಖತ್ತಾಗಿದೆ ಗುರು, ನೀನ್ ಏನೇ ಆಗ್ಲಿಮ್ಮ. ಇನ್ನೊಂದು ವರ್ಷ ಹೋಯ್ತು ಅಂದ್ರೆ ಶ್ರೀಲಂಕಾ ಆದಂಗೆ ಆಯ್ತದೆ ಕರ್ನಾಟಕ. ನೋಡ್ಕೊಳ್ಳಿ, ಬೊಕ್ಕಸ ಏನಿರಲ್ಲ, ಎಲ್ಲ ಮಾಡ್ಕೊಬೇಕಾಯ್ತದೆ, ವಿಧಾನಸಭೆ ಮಾಡ್ಕೊಬೇಕಾಯ್ತದೆ ಅಂತ ಸ್ಥಿತಿ ಬರ್ತದೆ. ಸಿಎಂ ಆಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯನ ಮಾರ್ಬಿಡ.
ಸೇಲ್ ಮಾಡೋಣ. ನೀವು ಮೊದ್ಲು ಯಾವ್ದು ಕುಡಿತಾ ಇದ್ರಿ ಇವಾಗ ಯಾವ್ದು ಕುಡಿತಾ ಇದ್ದೀರಾ? ಮೊದಲು ನಾವು MH ಕುಡಿತಾ ಇದ್ವಿ, ಇವಾಗ ಇದಕ್ಕೆ ಬಂದಿದ್ದೀವಿ, ಲೋಕಲ್ ಎಣ್ಣೆಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀರಾ ಲೋಕಲ್ ಎಣ್ಣೆಗೆ? ದುಡ್ಡಿಲ್ಲ, ಕಾಸಿಲ್ಲ, ಆದಾಯ ಇಲ್ಲ, ಬಂಡವಾಳ ಇಲ್ಲ. ಅದಕ್ಕೆ ಬೇಕಾದಂಥ ಒಂದು ಸಣ್ಣ ಪುಟ್ಟ ಕೆಲವು ವ್ಯವಸ್ಥೆಗಳನ್ನಾರು ಮಾಡಿಪ್ಪ ಅಂತ ಕೇಳ್ಕೊಂಡಿದ್ದೀವಿ. ಮಾಡ್ತಾರೆ, ಅದೊಂದು ನಿಮ್ಗೊಂದು ಸ್ವಲ್ಪ ಟೈಮ್ ಆಗತ್ತೆ, ಬಟ್ ಮಾಡ್ತಾರೆ. ಮೊದ್ಲು ಯಾವ್ದು ಕುಡಿತಾ ಇದ್ರಿ ಇವಾಗ ಯಾವ್ದು ಕುಡಿತಾ ಇದ್ರಿ? ನಾವು ಮೊದ್ಲು BP ಕುಡಿತಾ ಇದ್ವಿ, ಈಗಲೂ BPನೇ ಕುಡಿಯೋದು. ಈಗಲೂ ಬಿಪಿನೇ ಕುಡಿತಾ ಇದ್ರು. ಅದೇ ಆಗ್ತೀರಾ ಸರ್? ಹಾಗಾದ್ರೆ ಒಳ್ಳೇದಾಗಲಿ ಬಿಡಿ ಸರ್ ನಿಮಗೆ. ಥ್ಯಾಂಕ್ ಯು. ಇವಾಗ ನೀವಿವಾಗ ಬಾರ್ ಅಂಗಡಿಗೆ ಬಂದಿದ್ರೆ ಮೊದ್ಲು ಯಾವ್ದು ಕುಡಿತಾ ಇದ್ರಿ ಇವಾಗ ಯಾವ್ದು ಕುಡಿತಾ ಇದ್ದೀರಾ? ಈ ಬಾರ್ ಅಂಗಡಿ ಬಂದಾಗ ನಾನು ಲೋಕಲ್ ಕುಡಿದು 35 ರೂಪಾಯಿ ಎಣ್ಣೆ ಕುಡಿತಾ ಇದ್ದೆ. ಈಗ ಈ ರೇಟ್ ಜಾಸ್ತಿ ಆದ್ಮೇಲೆ ನಾನು 80 ರೂಪಾಯಿ ಕುಡಿತಾ ಇದ್ದೀನಿ. 80 ರೂಪಾಯಿ. ನೀವು ಸ್ವಲ್ಪ ಎಕ್ಸೈಟ್ ಆಗಿದ್ದೀರಿ, ಹಾಗಾಗಿ ನಿಮಗೆ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ತಲೆ ಕೆಡ್ಸ್ಕೊಬೇಡಿ, ಒಂದು ನಿಮಿಷ ರೀ, ತಲೆ ಕೆಡ್ಸ್ಕೊಬೇಡ್ರಪ್ಪ. ನಾನು ನಮ್ಮ ಹುಡುಗರಿಗೆ ಹೇಳಿ ನಿಧಾನಕ್ಕೆ ನಿಮ್ಗೆ ಸಂಜೆ ಫೋನ್ ಮಾಡಿಸ್ತೀನಿ, ಅದೇನು ಅಂತ ಹೇಳಿ. ನಂಗೆ ಅರ್ಥ ಆಯ್ತು ನಿಮ್ಮ ಪ್ರಾಬ್ಲಮ್ ಏನು ಅಂತ, ತಲೆ ಕೆಡ್ಸ್ಕೊಬೇಡಿ. ಮಾಡ್ಲೇ ಬಿಡಿ ಸರ್, ಅದ್ರದಾಗ ಏನಂತ ನಾವೇನು ಕುಡಿಯಂಗಿಲ್ವಲ್ಲ, ಕುಡಿಯೋರ್ಗೆ ಅನುಕೂಲ ಆಗುತ್ತೆ. ಇಲ್ಲ ನಾವು ಕುಡಿತಾ ಇಲ್ಲ, ಮಾಡಿದ್ರು ಪರವಾಗಿಲ್ಲ ಎಣ್ಣೆ ರೇಟು. ರಾಮಚಂದ್ರ ಮಾತಾ, ನೀವು ಎಲ್ಲಿದ್ದೀರಿ? ಬೆಂಗಳೂರಲ್ಲಿ? ನಮ್ಮ ಹುಡುಗರು ಅನ್ನಾರು ಕಳಿಸ್ತೀನಿ, ಪಾದಾನೊಂದು ಜೆರಾಕ್ಸ್ ಮಾಡಿಸಿ ಕಳಿಸಿ. ಒಳ್ಳೆ ಡೇ ಎಂಜಾಯ್ಮೆಂಟ್ ಅಪ್ಪ, ನನಗೂ ಸಾಕಾಗಿತ್ತು ಒಂದು ವಾರದಿಂದ.